ಅತ್ತೆ ಯಾಕೆ ಓಡ್ ಬಂದ್ರಿ? ದಿಶಾ ಇಲ್ಲಿ ನೋಡೆ, ನನ್ ಮಗ ಸುಶಾಂತ್ ಬಂದಿದ್ದ ಅನ್ಸುತ್ತೆ ಕಣೆ. ನಮ್ಮನ್ನೆಲ್ಲ ನೋಡಕ್ ಬಂದಿದ್ದ ಕಣೆ. ಅತ್ತೆ ಇದ್ ನಿಮ್ ಭ್ರಮೆ ಅನ್ಸುತ್ತೆ. ರಾಜ್ ಎಲ್ಲಿ ತನಕ ಬರೋ ಧೈರ್ಯ ಮಾಡ್ತಾನ? ಬಂದ್ರು ಮನೆ ಒಳಗಡೆ ಬರ್ದೇ ಇರ್ತಾನ? ಅಲ್ಲ ದಿಶಾ, ಅವ್ರಪ್ಪ ಮನೇಲಿದ್ರೆ ಅವ್ನು ಒಳಗಡೆ ಹೇಗೆ ಬರ್ತಾನೆ? ದಿಶಾ, ನನ್ ಮನ್ಸ್ ಹೇಳ್ತಾ ಇದೆ, ಯಾಕೋ ರಾಜ್ ಇಲ್ಲಿ ಬಂದ್ ಹೋದ ಅಂತ ಅನ್ನಿಸ್ತಾ ಇದೆ ಕಣೆ. ಪ್ಲೀಸ್ ದಿಶಾ, ಒಂದ್ ಸ್ವಲ್ಪ ದೂರ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅತ್ತೆ ರೋಡ್ ಅಂದ್ಮೇಲೆ 1000 ಜನ ಓಡಾಡ್ತಾರೆ. ಅಷ್ಟಕ್ಕೂ ಸುಶಾಂತ್ ಒಬ್ನೇನಾ ಇದು ತಿನ್ನೋದು? ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ. ಅಲ್ಲ ದಿಶಾ, ನನ್ಗೆ ಅನ್ನಿಸ್ತಾ ಇದೆ. ಅತ್ತೆ ನೀವ್ ಜಾಸ್ತಿ ತಲೆ ಕೆಡ್ಸ್ಕೊಬಿಡಿ. ಬನ್ನಿ ಬನ್ನಿ ಅತ್ತೆ. ಈ ಮಹೇಶ ಮರ್ಯಾದಿಗಂಜೋನು. ಇದುವರೆಗೂ ಯಾರ ಮುಂದೆನೂ ತಲೆ ಬಗ್ಸಿ ಬದುಕಿಲ್ಲ. ಆದ್ರೆ ಇವತ್ತಿಷ್ಟು ಜನಗಳ ಮುಂದೆ ಕುಗ್ಗಿದ್ದೀನಿ, ಕೈ ಮುಗ್ದಿದ್ದೀನಿ. ತಪ್ಪಾಯ್ತು ಅಂತ ಕೇಳ್ಕೊಂಡಿದ್ದೀನಿ, ಅದು ನಿನಗೋಸ್ಕರ. ಯಾರು ನೀನು? ನೀನೇನಾಗ್ಬೇಕು ನನಗೆ? ಆದ್ರೂ ನಿನಗೋಸ್ಕರ ಎಲ್ರ ಮುಂದೆ ಬಂದು ಮರ್ಯಾದೆ ಕಳ್ಕೊಂಡು ಕೈ ಮುಕ್ಕೊಂಡು ನಿಂತಿದ್ದೀನಿ ಅಂದರೆ ಅರ್ಥ ಮಾಡ್ಕೋ. ಈ ಕೆಲಸ ಎಷ್ಟು ಇಂಪಾರ್ಟೆಂಟು, ನೀನು ಈ ಕೆಲಸ ಮಾಡೋದು ಎಷ್ಟು ಇಂಪಾರ್ಟೆಂಟು ಅಂತಲೂ ಹೇಳಿದ್ದೀನಿ. ಆದರೂ ನೀನು ಇಷ್ಟೆಲ್ಲ ಅವಾಂತರ ಮಾಡ್ತೀಯ ಅಂದರೆ ನಿನಗೆಷ್ಟು ಕೊಬ್ಬಿರಬೇಡ. ಇಲ್ಲೇನು ಹೇಳೋದು, ಸಂಜೆ ಮನೆಗೆ ಬಾ, ಮಾತಾಡೋಣ. ಇಷ್ಟು ಜನರ ಮುಂದೆ ನನ್ನನ್ನು ಸಾರಿ ಕೇಳಿಸ್ತೆ ಅಲ್ಲ ನಿನ್ನ. ಒಂದು ನಿಮಿಷ ಮೇಡಮ್. ಇಲ್ಲಿ ಎಲ್ರ ಮುಂದೆ ಇನ್ನೇನು ಹೇಳ್ಬಿಡ್ತಾರೋ ಅನ್ಕೊಂಡಿದ್ದೆ. ಸದ್ಯ ಫೋನ್ ಬಂದು ಬಚಾವಾದೆ. ಏನೋ ಆಗಿದ್ದಾಗೋಗಿದೆ. ತಪ್ಪಾಯ್ತು ಅಂತ ಅವ್ರ ತಂದೆನೂ ಕೇಳ್ಕೊಂತಿದಾರಲ್ಲ, ಇದೊಂದ್ಸಲ ಕ್ಷಮಿಸ್ಬೋದಲ್ಲ? ಸರಿ, ಅವ್ರು ಅಷ್ಟೊಂದೆಲ್ಲ ಸಾರಿ ಕೇಳಿದಾರೆ ಅಂತ ಕೆಲ್ಸ ಕರಿತಾ ಇದೀನಿ. ಇನ್ನೊಂದ್ಸರಿ ಇದೇ ಮಿಸ್ಟೇಕ್ ಆದ್ರೆ ಕೆಲ್ಸನ ಮರ್ತ್ಕೋಬಿಡು. ಬಾ ಒಳಗಡೆ. ಸದ್ಯಕ್ಕೇನೋ ಫೋನ್ ಕಾಲ್ ನನ್ನ ಉಳಿಸ್ತು. ಆದ್ರೆ ಸಂಜೆ ಮನೆಗೆ ಹೋದ್ಮೇಲೆ ನನ್ನ ಯಾರು ಕಾಪಾಡ್ತಾರೆ? ಹಲೋ, ಇವಾಗ ಎಲ್ಲಿದ್ಯಾ ನೀನು? ಇಲ್ಲೇ ಸ್ವಲ್ಪ ಕೆಲಸ ಐತೆ, ಏನು ಹೇಳಿ? ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ತಾನೆ? ಪ್ರಾಬ್ಲಮ್ ಸುತ್ತಾ ಇದೆ ಸರ್. ಪ್ರಾಬ್ಲಮ್ ಜೊತೆನೇ ಬದುಕ್ತಾ ಇದ್ದೀನಿ. ನಮ್ಮ ಲೈಫೇ ಇಷ್ಟಲ್ವಾ ಸರ್? ಕಷ್ಟಪಟ್ಟು ಬೆಳೆಸೋದು, ಅವ್ರನ್ನ ತಲೆ ಮೇಲಿಟ್ಟು ಸಾಕೋದು, ಒಂದ ಎರಡ? ನಾನು ನಮ್ಮ ಹುಡುಗನ ಬಗ್ಗೆ ಕೇಳ್ತಾ ಇದ್ದೀನಿ. ನಮ್ಮ ಹುಡುಗಂಗೆ ಏನು ಪ್ರಾಬ್ಲಮ್ ಇಲ್ಲ ತಾನೆ? ನಿಮ್ಮ ಹುಡುಗಂಗೆ ಏನ್ ಪ್ರಾಬ್ಲಮ್ ಇರುತ್ತೆ ಸರ್? ಅವನು ಮರುಭೂಮಿಲೂ ನೀರು ತೆಗಿತಾನೆ, ನಾನೇ ಸಣ್ಣ ಆಗ್ಬಿಟ್ಟಿದ್ದೀನಿ. ನೋಡು ಮಹೇಶ, ನಾನು ಕೇಳಿದ್ದಕ್ಕೆ ಸರಿಯಾಗಿ ಉತ್ತರ ಹೇಳು. ನಮ್ಮ ಹುಡುಗ ಹೇಗಿದ್ದಾನೆ ಅಂತ ನಾನು ಕೇಳಿದ್ದು. ಅದಕ್ಕೂ ನೀನ್ ಸಣ್ಣ ಆಗೋದಕ್ಕೂ ಏನಯ್ಯ ಸಂಬಂಧ? ಇದೆ ಸರ್, ಲಿಂಕ್ ಇದೆ ಸರ್. ಲಿಂಕ್ ಇಲ್ಲದೆ ಮಾತಾಡಕ್ಕೆ ನನಗೇನು ಹುಚ್ಚಿಡ್ದಿದ್ಯಾ? ನಮ್ಮ ಮಾತಿಂದೆ 100 ಅರ್ಥಗಳಿರ್ತವೆ, 100 ನೋವುಗಳಿರ್ತವೆ. ಬಡವರು ಸರ್, ನಮ್ಮ ನೋವನ್ನ ನಾವೇ ನುಂಗಿ ಅದರಿಂದಾನೇ ಹೊಟ್ಟೆ ತುಂಬಿಸ್ಕೋಬೇಕು. ಅದಕ್ಕೆಲ್ಲ ನೀನು ಕೇಳೋದಷ್ಟೇ ಕೊಡ್ತಾ ಇದ್ದೀನಲ್ಲ ಮಹೇಶ. ನಾನು ನಮ್ಮ ಹುಡುಗನ ವಿಷಯ ಕೇಳ್ತಾ ಇದ್ದೀನಿ. ಅಯ್ಯೋ ಗೊತ್ತು ಸರ್, ನಿಮ್ಮ ಹುಡುಗ ಚೆನ್ನಾಗಿರ್ಲಿ ಅನ್ನೋ ಕಾರಣಕ್ಕೆ ನನ್ನ ಊಟನೂ ದಾನ ಮಾಡ್ತಾ ಇದ್ದೀನಿ. ನಾನು ಒಪ್ಪೊತ್ತಿಂದು ಜೀವನ ಮಾಡ್ತಾ ಇದ್ದೀನಿ ಸರ್. ನೀವು ಕೊಟ್ಟಿದ್ದೀರಿ ಸರ್, ಕೊಟ್ಟಿಲ್ಲ ಅಂತ ನಾನೆಲ್ಲಿ ಹೇಳಿದೆ? ನೀವು ಕೊಟ್ಟಿರೋ ದುಡ್ಡು ಯಾವುದಕ್ಕೂ ಸಾಲ್ತಾ ಇಲ್ಲ. ಬೆಂಗಳೂರಲ್ಲಿ ಎಷ್ಟು ಖರ್ಚು ಅಂತ ನಿಮಗೆ ಗೊತ್ತಿಲ್ವಾ ಸರ್? ನಾನಿರೋದು ಇದೇ ಊರಲ್ಲಪ್ಪ. ಖರ್ಚು ಎಷ್ಟಾಗುತ್ತೆ ಅಂತ ನನಗೆ ಗೊತ್ತಿದೆ. ಅದಕ್ಕಿಂತ ಜಾಸ್ತಿನೇ ಕೊಡ್ತಾ ಇದ್ದೀನಿ. ನೀನು ಸುಮ್ಮನೆ ತಲೆ ಎಲ್ಲ ಮಾತಾಡಬೇಡ. ನೀನು ಅವನು ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಾನೆ, ಹುಷಾರಾಗಿ ನೋಡ್ಕೊ. ನೀನು ಉಡಾಫೆ ಮಾಡಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಆಮೇಲೆ ನನ್ನಷ್ಟು ಕೆಟ್ಟವನು ಯಾರೂ ಇರಲ್ಲ, ಹೇಳಿದ್ದೀನಿ.
ಛೇ 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 ಎಲ್ಲಾದರೂ ಉಂಟಾ ಸರ್? ನೀವು ಒಳ್ಳೆಯವರು, ನಾನು ತುಂಬ ಒಳ್ಳೆಯವನು. ಜಗತ್ತೇ ತುಂಬಾ ಒಳ್ಳೇದು. ನೀವು ನನ್ ಚೆನ್ನಾಗಿ ನೋಡ್ಕೊಳ್ಳಿ, ನಾನ್ ನಿಮ್ ಹುಡುಗನ್ ಚೆನ್ನಾಗಿ ನೋಡ್ಕೊತೀನಿ. ಒಳ್ಳೆ ಭಾವನೆ ಇಟ್ಕೊಂಡು ಕೆಲಸ ಮಾಡು, ನಿನಗೂ ಒಳ್ಳೇದು, ನನಗೂ ಒಳ್ಳೇದು. ಈ ಅಪ್ಪ ಮಾತಾಡ್ತಾನೋ ಧಮ್ಕಿ ಆಗ್ತಾನೋ ಒಂದು ಗೊತ್ತಾಗಲ್ಲ. ಸಸ್ಪೆನ್ಸ್ ಪರ್ಸನಾಲಿಟಿ. ಇವಳೆಲ್ಲೋದ್ಲು? ಎಲ್ಲಾದ್ರೂ ಹಾಳಾಗೋಗ್ಲಿ, ಸಂಜೆ ಮನೆಗೆ ಬರ್ತಾಳಲ್ಲ, ನೋಡ್ಕತೀನಿ. ಬಿದ್ದಾಗ ಗೊತ್ತಾಗ್ಲಿಲ್ಲ, ಇವಾಗ ತುಂಬಾ ಉರಿತಾ ಇದೆ. ರೋಡ್ಗೆ ಕೈ ತಾಗಿ ತರ್ಚಿರ್ಬೇಕು. ವೀರಕ್ಕ, ಏನ್ ಮಾತುಕತೆ ಏನು ಇಲ್ಲ, ಬೆಳೆಯಿಂದ ಸುಮ್ನೆ ಕೆಲಸ ಮಾಡ್ತಾನೆ ಇದೀಯಾ? ಸುಮ್ಮನೆ ಇರಕ್ಕ, ನಾನು ಬೇಗ ಬೇಗ ಕೆಲಸ ಮಾಡ್ಬೇಕು, ಬೇಗ ಬೇಗ ಕೆಲಸ ಮುಗಿಸ್ಬೇಕು. ನಂತರ ಅಕೌಂಟ್ ಸೆಕ್ಷನ್ಗೆ ಹೋಗಿ ಅಲ್ಲಿನೂ ಬೇಗ ಬೇಗ ಕೆಲಸ ಮುಗಿಸ್ಬೇಕು. ಆಮೇಲೆ ಎಲ್ರ ಕಡೆನೂ ಶಬಾಷ್ ಹಂಚ್ಕೋಬೇಕು. ಅಯ್ಯೋ ಬಿಡು ಮೀರಕ್ಕ, ಇಂಥವೆಲ್ಲ ಎಷ್ಟ್ ನೋಡಿಲ್ಲ, ಎಲ್ಲ ಟುಸ್ ಪಟಾಕಿ. ಮೊದಲನೇ ದಿನ ಹಾರಾಡಿದ್ದು, ಇವಾಗ ಊರವ್ರ ಮುಂದೆ ಮರ್ಯಾದೆ ಹೋಯ್ತಲ್ಲ. ಅದಕ್ಕೆ ಹೇಳೋದು, ಹೊಸಬ್ರು ತರ ಇರ್ಬೇಕು ಅಂತ. ನಿಜವಾಗ್ಲೂ ಇದ್ರಲ್ಲೆಲ್ಲ ನಂತೇನ್ ತಪ್ಪು ಅಂತ ಗೊತ್ತಾಗ್ತಿಲ್ಲ. ಸಿನ್ಸಿಯರ್ ಆಗಿ ಕೆಲಸ ಮಾಡೋದ್ ತಪ್ಪ? ಯಾರಾದ್ರೂ ಲೆಕ್ಕ ತಪ್ಪು ತೋರಿಸಿದಾರೆ ಅಂತ ಗೊತ್ತಾದ್ರೆ ಅದನ್ನ ರಿಪೋರ್ಟ್ ಮಾಡೋದ್ ತಪ್ಪ? ಅದಕ್ಕೆ ಆಫೀಸಿಗೆ ಲೇಟಾಗಿ ಬಂದಿನ ಇವೆಲ್ಲ ಸೇರಿ ತೀರ್ಸ್ಕೊತಿದಾರ. ಇವ್ರ ಸಾಲ್ದು ಅಂತ ಇವತ್ ಇವ್ರ ಜೊತೆ ಮಹೇಶರು ಸೇರ್ಕೊಂಡ್ಬಿಟ್ರಲ್ಲ. ಇರ್ಲಿ, ಈಗ ಅದನ್ನೆಲ್ಲ ಯೋಚನೆ ಮಾಡ್ತಾ ಕೂತ್ರೆ ಇವತ್ ಮಾಡ್ಬೇಕಾಗಿರೋ ಕೆಲ್ಸ ಹಿಂದೆ ಬೀಳುತ್ತೆ. ಕೆಲ್ಸ ಹಿಂದೆ ಬಿದ್ರೆ ಮತ್ತೆ ಬಯಸ್ಕೋಬೇಕಾಗತ್ತೆ. ಏನಜ್ಜಿ, ಹೇಗಿದ್ದೀರಾ? ಇನ್ನೂ ಬೇಜಾರಲ್ಲೇ ಇದ್ದೀರಾ? ಬೇಜಾರಾಗೋಕ್ ನನ್ಗೇನೋ ಆಗಿದೆ. ಓ, ನನ್ನ ಮಗ ಬಂದಿಲ್ಲ ಅಂತನಾ? ಅಯ್ಯೋ ಹುಚ್ಚುಡ್ಗ, ಈ ವಠಾರಕ್ಕೆ ಬಂದಾಗಿಂದ ನಾನು ಕಾಯ್ತಾನೇ ಇದ್ದೀನಿ, ನನ್ನ ಮಗ ಇವತ್ತು ಬರ್ತಾನೆ, ನಾಳೆ ಬರ್ತಾನೆ ಅಂತ. ಅವನಿವತ್ತು ಬರಲಿಲ್ಲ ಅಂತ ನಾನು ಬೇಜಾರು ಮಾಡ್ಕೊಂಡಿರೋಕ್ಕಾಗತ್ತೇನೋ? ಪರವಾಗಿಲ್ಲ ಅಜ್ಜಿ, ಕೂತಲ್ಲೇ ಎಂಥ ಫಿಲಾಸಫಿ ಅಡಾಪ್ಟ್ ಮಾಡ್ಕೊಂಡಿದ್ದೀರಾ ನೋಡಿ. ಸಚ್ ಎ ಪಾಸಿಟಿವ್ ಥಿಂಕಿಂಗ್. ನಾನು MBA ಮಾಡಿದ್ದೀನಿ. ಒಂದೊಂದ್ಸಾರಿ ಮುಂದೆ ಏನು ಮಾಡ್ಬೇಕಂತ ಗೊತ್ತಾಗದೆ ಕೂತ್ಕೋತೀನಿ. ಸ್ಟ್ರಾಟಜಿ ಹೇಗೆ ಪ್ಲಾನ್ ಮಾಡ್ಬೇಕಂತಾನೆ ಗೊತ್ತಾಗಲ್ಲ ಅಜ್ಜಿ. ಹುಚ್ಚುಡುಗ, ಅದೇ ಮತ್ತೆ ಹಣ ಸಂಪಾದನೆ ಹೇಗೆ ಮಾಡಬೇಕು ಅನ್ನೋದನ್ನ ಕಾಲೇಜಲ್ಲಿ ಕಲ್ತ್ಕೋಬಹುದು. ಆದರೆ ಜೀವನ ಹೇಗೆ ಮಾಡಬೇಕು ಅನ್ನೋದನ್ನ ಕಾಲೇಜಲ್ಲಿ ಕಲ್ಸೋಕ್ಕಾಗಲ್ಲ ಕಣೋ. ನಮ್ಮ ಸುತ್ತಮುತ್ತ ನೋಡ್ತಾ ಇದ್ರೆ ನಮ್ಗೆ ಎಷ್ಟೋ ಪಾಠಗಳು ಸಿಗುತ್ತವೆ ಕಲ್ತ್ಕೊಳ್ಳೋಕೆ. ಎಂತೆಂಥ ಕಷ್ಟಗಳ ಮಧ್ಯನೂ ಜನ ಉತ್ಸಾಹ ಕಳ್ಕೊಂಡಿಲ್ಲ. ಬದುಕನ್ನ ಮುಂದೆ ನಡ್ಸ್ಕೊಂಡು ಹೋಗೋಕೆ ಹೊಸ ದಾರಿನ ಕಂಡ್ಕೊಳ್ತಾನೇ ಇದ್ದಾರೆ. ನೀವೇ ಒಂದು ಎಕ್ಸಾಂಪಲ್ ಅಜ್ಜಿ. ನಾನೊಬ್ಳೆ ಅಲ್ಲ ಅಪ್ಪ, ಹೀಗೆ 108 ಉದಾಹರಣೆಗಳು ಸಿಗುತ್ತವೆ ನಿನ್ಗೆ. ನಮ್ ಕುಸುಮ ಇದ್ದಾಳಲ್ಲ, ಅವಳ ಮಗ ತಾಂಡವ ಯಾವಾಗ್ಲೂ ತನ್ನ ಹೆಂಡತಿನ ದಡ್ಡಿ 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 ಅಂತ ಹಂಗಿಸ್ತಾ ಇರ್ತಾನೆ ಕಣ. ಅದಕ್ಕೆ ಕುಸುಮ ತನ್ನ ಸೊಸೆನ ಸ್ಕೂಲಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡ್ಬಿಟ್ಟಿದ್ದಾಳೆ. ಓ, ಭಾಗ್ಯದ ಸ್ಕೂಲಿಗೆ ಕಳಿಸ್ತಾ ಇದ್ದಾಳೆ. ನೋಡು, ಸ್ಕೂಲ್ಗೆ ಹೋಗೋ ಮಗ ಇರೋ ಹೆಣ್ಣು ಈ ವಯಸ್ಸಿನಲ್ಲಿ ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಅವಳಿಗೆ ಎಷ್ಟು ಧೈರ್ಯ ಇರಬೇಕು ನೋಡು, ಎಷ್ಟು ಉತ್ಸಾಹ ಬೇಕು, ಜೀವನೋತ್ಸಾಹ ಬೇಕು. ಬದುಕು ಹಾಗೆ ಕಣಪ್ಪ, ಸೋತ್ ಕೈ ಚೆಲ್ಲಿಬಿಟ್ರೆ ತಲೆ ಮೇಲೆ ಮೊಟಗುತ್ತೆ. ಆಗ ಎದ್ದು ನಿಂತ್ಕೊಂಡು ಧೂಳು ಕೊಡೋಕೊಂಡು ಹೊರಡೋಕ್ ಶುರು ಮಾಡ್ಬೇಕು. ಆಗ ಕೈ ಹಿಡಿದು ನಡೆಸುತ್ತೆ.
ಈಗ ಹೇಳು, ನೀನ್ ಯಾಕೆ ಅಷ್ಟೊಂದು ಖುಷಿಯಾಗಿದ್ದೀಯಾ? ಏನಾಯ್ತು ಇವತ್ತು? ಏನೋ ತುಂಬಾ ಒಳ್ಳೇದಾಗಿರ್ಬೇಕು. ಅಜ್ಜಿ, ನೀವು ಇಷ್ಟೊಂದು ಮೋಟಿವೇಶನಲ್ ಮಾತಾಡ್ಬೇಕಾದ್ರೆ ನನ್ ಕೆಟ್ಟದ್ದು ಹೇಗೆ ಹೇಳಕ್ಕಾಗತ್ತೆ? ಒಳ್ಳೇದನ್ನ ಮಾತ್ರ ಹೇಳ್ತೀನಿ. ಆ? ಲೆಕ್ಕಾಚಾರ ಅಂದ್ರೆ ಲೆಕ್ಕಾಚಾರ. ದುಡ್ಡು ಕಳ್ಕೊಂಡಿದ್ದನ್ನೂ ಬರಿಬೇಕು, ದುಡ್ಡು ಸಂಪಾದನೆ ಮಾಡಿದ್ದನ್ನೂ ಬರಿಬೇಕು. ಅದನ್ನೇ ಆಯ ವ್ಯಯ ಅಂತ ಹೇಳೋದು. ಹಾಗೇ ಜೀವನಾನು ಒಂದು ಲೆಕ್ಕಾಚಾರ. ಕೆಟ್ಟದ್ದು ಒಳ್ಳೇದು ಎರಡನ್ನೂ ಸರಿಯಾಗಿ ನೆನ್ಪಿಟ್ಕೋಬೇಕು. ಆದ್ರೆ ಒಳ್ಳೆಯದನ್ನ ಬೆಳೆಸೋದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬೇಕು. ಕೆಟ್ಟದ್ದು ಹೇಗೆ ಬಂತು ಅನ್ನೋದನ್ನ ಯಾವತ್ತೂ ಮರಿಬಾರ್ದು. ಈಗ ಹೇಳು, ಏನಾಯ್ತು? ಇವತ್ತು ಒಳ್ಳೆ ಆರ್ಡರ್ ಸಿಕ್ಕಿತ್ತು ಅಜ್ಜಿ, ಒಳ್ಳೆ ಕಲೆಕ್ಷನ್ ಆಯ್ತು. ನೋಡು, ಹೀಗೆ ನಿಲ್ಲಿಸ್ಬಿಡ್ಬೇಡ, ಮತ್ತು ಕೇಳು. ಇವತ್ ನಾನು ನಮ್ ಬಂಗ್ಲೋ ಹತ್ರ ಹೋಗಿದ್ದೆ. ನಮ್ ಫ್ಯಾನ್ಸಿ ಕಾರ್ಗಳೆಲ್ಲ ಸಾಲ ನಿಂತಿತ್ತು. ಆದರೆ ಏನ್ ಮಾಡೋದಜ್ಜಿ, ಮನೆಯಲ್ಲಿ ನನಗೋಸ್ಕರ ಯಾರೂ ಕಾಯ್ತಾ ಇರಲಿಲ್ಲ. ಯಾರನ್ನೇ ಆದ್ರೂ ಅಷ್ಟು ಈಸಿಯಾಗಿ ಮರ್ತ್ಬಿಡ್ಬೋದಾ? ನಮ್ಮ ಅಪ್ಪ ಅಮ್ಮಂಗೆ ನನ್ ನೆನ್ಪಿರಲ್ವಾ ಅಜ್ಜಿ? ಯಾಕೋ ನೆನಪಿರಲ್ಲ? ಯಾಕೆ ನೆನಪಿರಲ್ಲ? ಯಾರು ಹಾಗೆ ಆರಾಮಾಗಿ ಮರೆಯೋಕ್ಕಾಗಲ್ಲಪ್ಪ. ನೋಡು, ನೀನ್ ಹೇಳ್ತಾ ಇರೋದು ನಿಜಾನೋ ಸುಳ್ಳೋ ನನಗಂತೂ ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ ನೋಡು, ನೀನು ಅವ್ರನ್ನ ಎಷ್ಟು ನೆನಪು ಮಾಡ್ಕೊಳ್ತೀಯೋ ಅಷ್ಟೇ ಅವರು ನಿನ್ನ ನೆನಪಿಸ್ಕೊಳ್ತಾ ಇರ್ತಾರೆ. ಮತ್ತೆ ನೋಡೀಗ ನಾನೀ ವಠಾರಕ್ಕೆ ಬಂದು 5-6 ವರ್ಷ ಆಗೋಯ್ತು. ಹಿಂದೆ ಬಂದಾಗಿದೆ ಕಣೋ, ಪ್ರತಿದಿನನೂ ಕಾಯ್ತಿರ್ತೀನಿ. ಆದ್ರೆ ಮಗ ಒಂದಿನಾರು ಬರಲಿಲ್ಲ. ಹಾಗಂತ ನಾ ಕಾಯೋದ್ ಬಿಡ್ತೀನ? ಕರೆಕ್ಟ್ ಅಜ್ಜಿ, ನಮ್ಮಮ್ಮನೂ ಕಾಯ್ತಾ ಇರ್ಬೋದು. ಒಂದಿನ ನೋಡಿ ಜಡ್ಜ್ ಮಾಡಬಾರ್ದು. ಅಮ್ಮ ಕಾಯ್ತಿದ್ದಾಳೋ ಇಲ್ಲೋ ಅಂತ ಟೆಸ್ಟ್ ಮಾಡೋದು ಯಾಕೆ? ನಾನೇ ಅಮ್ಮನ ಹೋಗಿ ನೋಡ್ಕೊಂಬರ್ತೀನಿ. ಈಗ ಬಂದ್ರ ಮೇಡಮ್? ನಿಮ್ಗೋಸ್ಕರ ಇಡೀ ಮನೆನೇ ಕಾಯ್ತಾ ಇದೆ. ಯಾಕೆ ಲೇಟ್ ಮಾಡಿಬಿಟ್ರಿ? ಭಾಳ ಬೇಜಾರಾಗೋಯ್ತು. ಅಲ್ಲೇ ಏನು ಇಷ್ಟೊಂದು ಎದ್ರಕೊಂಡ್ಬಿಟ್ರಿ? ನಾನೇನೋ ಕುತ್ತಿಗೆ ಮುರಿದು ತಿಂದೇ ಬಿಡ್ತೀನಿ ಅನ್ನೋ ಥರ, ಬೆದ್ರಿರೋ ಜಿಂಕೆ ಥರ. ನಾನು ಇಂಥ ಆಟ ಎಲ್ಲ ಎಷ್ಟು ನೋಡಿಲ್ಲ. ಏ ರೇವತಿ, ಬೆಳಗ್ಗೆ ಗಾರ್ಮೆಂಟ್ಸಲ್ಲಿ ನಡೆದಿರೋ ವಿಷಯನ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅದೇ ವಿಷಯಕ್ಕೆ ಇವಾಗ ನನ್ನ ಎದುರಿಗೆ ಅಮ್ಮಂಗೆ ಹಿಂಸೆ ಕೊಡ್ತಾರೆ ಅನ್ನಿಸ್ತಿದೆ. ಬೇಡ ಮಹೇಶ್ ಸರ್, ಇದ್ರಲ್ಲಿ ಅಮ್ಮನ ಯಾಕೆ ಹೇಳ್ಕೊಂಡು ಬರ್ತಿದ್ದೀರಾ? ಅಮ್ಮ ರೇವತಿ, ಎಲ್ಲಳಾಗೋದೆ? ಬೇಗ ಬಾಮ್ಮ. ಓಹ್, ಗೋವಾ ಕನ್ಫರ್ಮ್. ಫೋಟೋನು ಕಳಿಸಿದ್ದಾರೆ. ಇದು ಸುಶಾಂತ್ ಫೇವ್ರೆಟ್ ಜಾಕೆಟ್. ಎಸ್, ಸುಶಾಂತ್ ಗೋವಾದಲ್ಲೇ ಇದ್ದಾನೆ.
ಲೊಕೇಶನ್ ಗೊತ್ತಾದ್ಮೇಲೆ ಇನ್ನೇನಿದೆ, ಆಟನ ಮುಂದೆ ತಗೊಂಡೋಗ್ಬೇಕು. ಓಡೋಗೋದಕ್ಕೆ ರೆಡಿಯಾಗಿರು ಮೈ ಡಿಯರ್ ಬ್ರದರ್. ನಿನ್ನ ನಾನು ಒಂದು ಕಡೆ ಕುತ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ನಾನು ನನ್ನ ಗುರಿ ತಲುಪೋದಕ್ಕೆ ನೀನು ಈ ಮನೇಲಿ ಇದ್ರೂ ಆಗ್ಲಿಲ್ಲ, ಈ ಮನೆಯಿಂದ ಹೊರಗಡೆ ಇದ್ರೂ ಆಗ್ತಿಲ್ಲ. ಮೂರೊತ್ತು ಅಪ್ಪ ಅಮ್ಮ ನಿನ್ ಗುಂಗಲ್ಲೇ ಇರ್ತಾರೆ. ಅಪ್ಪನ ಅಟೆನ್ಷನ್ ಅಂತೂ ಸಿಗ್ತಾನೆ ಇಲ್ಲ. ನೀನೇ ಯಾಕೋ ನನ್ನ ತಮ್ಮನಾಗಿ ಹುಟ್ಟಿದೆ. ನೀನು ಹುಟ್ಟಿದಾಗ್ಲಿಂದ ಎಲ್ಲ ಪ್ರಾಮುಖ್ಯತೆ ನಿನಗೆ. ನಿನ್ನ ನಾಶ ಮಾಡೋ ತನಕ ಮರಳಿ ಯತ್ನವ ಮಾಡೋ ಅನ್ನೋ ಹಾಗೆ ನನ್ನ ಪ್ರಯತ್ನನ ನಾನು ನಿಲ್ಸೋದಿಲ್ಲ. ಯಾಕಂದ್ರೆ ಅವತ್ತು ನೀನು ಬೇಡ ಬೇಡ ಆ ವಿಚಾರ ನನ್ನ ಬಾಯಿಂದ ಹೊರಗಡೆ ಬಂದ್ರೆ ನಿನ್ ಮೇಲೆ ನನ್ನ ದ್ವೇಷ ಕಡಿಮೆ ಆಗುತ್ತೆ. ಅದು ನನ್ನ ಮನ್ಸಲ್ಲೇ ಇರ್ಲಿ, ಆಗ ಅದಕ್ಕೆ ಪವರ್ ಜಾಸ್ತಿ. ಏ ರೇವತಿ, ಇಷ್ಟು ದಿನ ಒಂದ್ಸರಿ ಕರೆದ್ರೆ ಬರ್ತಾ ಇದ್ದೆ, ಈಗ ಇಷ್ಟು ಸರಿ ಕರೆದ್ರೆ ಬರ್ತಾ ಇಲ್ಲ. ಏನ್ ಸತ್ಕಿತ್ ಹೋಗಿದೆಯಾ ಹೆಂಗೆ? ಮಹೇಶ್ ಅಮ್ಮಂಗೇನು ತೊಂದರೆ ಕೊಡ್ಬೇಡಿ. ತಪ್ಪಾಗಿದ್ರೆ ನನ್ನಿಂದ. ಇದ್ರಲ್ಲಿ ಅಮ್ಮನ್ ಯಾಕೆ ಎಳಿತಾ ಇದ್ದೀರಾ? ಅಲ್ಲೇ ನೀನು ಹಿಂಗ್ ನಿಂತ್ಬಿಟ್ಯಾ? ಅಮ್ಮ ಮಗಳಿಬ್ರು ಈ ಮಹೇಶ್ ನೋಡಿದ್ರೆ ಇಷ್ಟೊಂದು ಎದುರ್ಕೋತೀರ? ಮೊದ್ಲೆಲ್ಲ ನಿನ್ನ ಮಗಳು ಹೆಂಗ್ ಎದುರುಗಡೆ ನಿಂತ್ಕೊಂಡು ಕೂಗಾಡ್ತಾ ಇದ್ಲು. ಕೈಯಲ್ಲಿ ಖಡ್ಗ ಒಂದಿರ್ಲಿಲ್ಲ ಅಷ್ಟೇ, ವೀರಾವನಿತೆ ಪೋಸ್ ಕೊಟ್ಟಿರೋಳು. ಇವಾಗ ಇದೇನು ಲುಕ್ಕೇ ಚೇಂಜ್ ಆಗ್ಬಿಟ್ಟಿದೆ. ಯಾರ ಐಡಿಯಾ ಇದು? ನೀನ್ ಅವಳಿಗೆ ಹೇಳ್ದ ಇಲ್ಲ ಅವಳೇ ನಿನ್ಗೆ ಹೇಳ್ಕೊಟ್ಲಾ? ರೀ ಯಾಕ್ರಿ ಇದೆಲ್ಲ? ಬಿಟ್ಟು ಬಿಡ್ರಿ. ಅಯ್ಯೋ ರೇವತಿ, ಯಾಕೆ ಇಷ್ಟೊಂದು ಎದುರ್ಕೋತಾ ಇದೀಯಾ? ನೀನು ನಿನ್ನ ಗಂಡನ ಯಾವತ್ತೂ ನೋಡೇ ಇಲ್ವಾ? ನಾನೇನೋ ನೀನು ತಿಂದು ಬಿಡ್ತೀನಿ ಅನ್ನೋ ಥರ ನೋಡ್ತಾ ಇದೆಯಲ್ಲ. ಬಂದಿದ್ದೀನಲ್ಲ, ವಿಷಯ ಏನು ಅಂತ ಹೇಳಿ. ನನಗೆ ವಾದ ಮಾಡಬಾರ್ದು. ವಾದ ಮಾಡೋದು ಕಂಡ್ರೆ ನನಗಾಗಲ್ಲ. ಬಾ, ನನ್ನ ಪಕ್ಕ ಕೂತ್ಕೋ. ಕೂತ್ಕೋ ಬಾ ಅಂದೆ. ಜೋಡಿ ಅಂದ್ರೆ ಜೋಡಿ. ಈಗ ಗಂಡ ಹೆಂಡತಿ ತರ ಕಾಣ್ತಾ ಇದೀವಿ. ಇರು, ಬೆನ್ನು ಸ್ವಲ್ಪ ಸ್ಟ್ರೈಟ್ ಮಾಡ್ಕೋ. ಮಗಳೇ, ಈಗೊಂದು ಫೋಟೋ ತೆಗೆಯಮ್ಮ. ಅಪ್ಪ ಇವಾಗ ಯಾಕೆ ಫೋಟೋ? ಯಾಕೆ ಮಗಳೇ, ಫೋಟೋ ತಗೊಂಡ್ರೆ ತಪ್ಪ? ತಗೋಬಾರ್ದಾ? ತಗೋಬೋದಪ್ಪ, ತೆಗಿತೀನಿ. ತೆಗಿ ಮತ್ತೆ. ನೀನು ನಿಮ್ಮ ಅಮ್ಮನ ಮಗಳ ತರ ಅದ್ಯಾಕೆ ಇದ್ಯಾಕೆ ಅಂತ ಕೇಳ್ತೀಯ. ಸವಾಸ್ ದೋಷ.